ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು 2 ಗಂಟೆ ಆಗಿದೆ ಗಾಯ್ಸ್. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬುಧವಾರ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಬನ್ನಿ, ಇವತ್ತು 2 ಗಂಟೆ ಆಗಿದೆ. ಇನ್ನು ಅಡುಗೆ ಮಾಡಿಲ್ಲ. ನಾನು ವಿಡಿಯೋ ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಕೊಡೋದು ಮತ್ತು ಅಪ್ಲೋಡ್ ಮಾಡೋದು ಇದೇ ಆಯಿತು. ಈ ಬಟ್ಟೆ ವಾಶ್ಗೆ ಹಾಕಿದ್ದೀನಿ, ಮಿಷನಲ್ಲಿ ವಾಶ್ ಆಗ್ತಿದ್ದಾವೆ. ಇವಾಗ ಸ್ವಲ್ಪ ಅಕ್ಕಿ, ಸೊಸೈಟಿ ಅಕ್ಕಿ ತಂದಿದ್ದ ತಿಂಡಿಗೆ ಅದನ್ನು ಕ್ಲೀನ್ ಮಾಡಬೇಕು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ. ಯಾರು ಕ್ಲೀನ್ ಮಾಡ್ಕೊಡೋದಿಲ್ಲ ಗೈಸ್. ಏನಂದರೆ ಮಮ್ಮಿ ಬಂದರೆ ಮಮ್ಮಿ ಕ್ಲೀನ್ ಮಾಡುತ್ತೆ. ನಮ್ಮ ಅತ್ತೆ ಅಂತ ಏನು ಕೆಲಸನೂ ಮಾಡೋದಿಲ್ಲ, ಸುಮ್ಮನೆ ಮಲ್ಕೊಳ್ಳೋದು. ನೋಡಿ, ಮಲ್ಕೊಳ್ಳೋದು, ಊಟ ಮಾಡೋದು, ಅಷ್ಟೇ ಕೆಲಸ ಮಾಡೋದು. ಇನ್ನು ನಮ್ಮ ಅಜ್ಜಿ ಇದೆ ಪಾಪ, ಅಜ್ಜಿ ಮಾಡಿಕೊಡೋದು. ಇವಾಗ ಅಜ್ಜಿ ಇಲ್ವಲ್ಲ, ಯಾರೂ ಮಾಡ್ಕೊಡೋರಿಲ್ಲ, ಬಟ್ ನಾವೇ ಮಾಡ್ಕೋಬೇಕು. ಏನೂ ಮಾಡೋಕ್ಕಾಗಲ್ಲ ಗೈಸ್. ಇವಾಗ ಬನ್ನಿ, ಏನಂದರೆ ಸ್ವಲ್ಪ ಸಾಂಬಾರು ಅವರೆಕಾಳು ಹುರಿದಾಕ್ಬಿಟ್ಟು, ಅವರೆಕಾಳು ಹುಳಿ ಮಾಡಿಬಿಟ್ಟು, ಸ್ವಲ್ಪ ಚಪಾತಿ ಹಿಟ್ಟೈತೆ, 1-2 ಚಪಾತಿ ಹರಿದ್ಬಿಟ್ಟು ಒಂದು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಏನಾಗುತ್ತೆ ಅಂತ ನಿಮಗೆ ಶೇರ್ ಮಾಡ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂದರೆ ಬೆಳಗ್ಗೆ ಹೊತ್ತು ನಮ್ಮ ಮನೆಯಲ್ಲಿ ಕತ್ಲೆ ಗಾಯ್ಸ್. ನೋಡಿ, ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಇದು ಮಾಡಿದ್ದೀನಿ. ಇದು ಮಿಕ್ಸಿ ಜಾರ್ದು ನೀರು ಸೋರಬೇಕು, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. 1-2 ಚಪಾತಿ ಆಗುತ್ತೆ. ಅವ್ರು ಬರೋಷ್ಟರಲ್ಲಿ ದೋಸೆ ನಾಳೆ ದೋಸೆ ಅಕ್ಕಿ ನೆನೆಸಿದ್ದೀನಿ, ದೋಸೆ ಮಾಡೋಣ ಅಂತ. ಬನ್ನಿ, ಪುಟ ಅಂತ ಒಂದು ಸ್ವಲ್ಪ ಸಾಂಬಾರು ಮತ್ತು ರೈಸು ಮಾಡ್ತೀನಿ. ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗಾಯ್ಸ್. ಏನಂದರೆ ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ಅನ್ನ ವಿಷಯಲ್ಲಾಗಲಿ ಸಾಂಬಾರನ್ನ ತಗೊಬನ್ನಿ ಅಂತ ಹೇಳಿದೆ. ಸ್ವಲ್ಪ ಮಧ್ಯಾಹ್ನಕ್ಕೆ ಸಾಂಬಾರು ತಗೊಬನ್ರಿ ಅಂತ. ಸಾಂಬಾರಿಗೆ ಮಾಡೋಕ್ಕಾಗೋದಿಲ್ಲ, ಯಾಕೋ ಸುಸ್ತಾಯ್ತೈತೆ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳಿದ್ರು. ಇವಾಗ ಸ್ವಲ್ಪ ಒರಳುಕಲ್ಲೆಲ್ಲ ಕ್ಲೀನ್ ಮಾಡಬೇಕು. ಅಕ್ಕಿ ನೆನೆಸಿಟ್ಟಿದ್ದೀನಿ, ತೋರಿಸ್ತೀನಿ. ಅದನ್ನು ಇವಾಗ ರುಬ್ಬಬೇಕು, ಯೂಸ್ ಮಾಡಬೇಕು ಗೈಸ್. ನಮ್ಮನೆ ಬೇಳೆ ಒಬ್ಬಟ್ಟೆಲ್ಲ ಮಾಡೋಕ್ಕೆ ಮಿಕ್ಸಿಲಿ ಚೆನ್ನಾಗಲ್ಲ, ಅದಕ್ಕೇ ಒರಳುಕಲ್ಲು ತರಿಸ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಇವಾಗ ಬನ್ನಿ, ಒರಳುಕಲ್ಲನ್ನ ಕ್ಲೀನ್ ಮಾಡ್ತೀನಿ, ಹಾಗೆ ಅಕ್ಕಿ ರುಬ್ತೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಅಕ್ಕಿ ನೆನೆಸಿದ್ನಲ್ಲ, ಅದನ್ನು ಹಾಕತ್ತಾ ಇದ್ದೀನಿ. ಕಾಣಿಸ್ತಿದ್ಯಾ? ಸೈಡ್ ಹೋದಂಗಾಗುತ್ತೆ. ಮತ್ತೆ ಇದು ಫುಲ್ ಗಲೀಜ್ ಆಯ್ತು ನೋಡ. ತೊಳೆದು ಇವಾಗ ಒರೆಸ್ಬಿಟ್ಟು ಇಟ್ಟೆ. ನೋಡಿ ಎಷ್ಟು ಬ್ಲ್ಯಾಕ್ ನೀರಿದೆ ಅಂತ. ಅಕ್ಕಿಲೂ ಬ್ಲ್ಯಾಕ್ ಬಂದಿದೆ. ಇನ್ನೊಂದು ದಿನ ಅಕ್ಕಿ ರುಬ್ಬಿಸ್ಬಿಟ್ಟು ಇನ್ನೊಂದು 2 ದಿನ ಅಕ್ಕಿ ರುಬ್ಬಿಸಿ ಚೆಲ್ಲಿ ಆಮೇಲೆ ಯೂಸ್ ಮಾಡ್ಕೋಬೇಕು ಗೈಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಗುರುವಾರದ ಬೆಳಗ್ಗೆ
ಒಂದು ರೆಸಿಪಿ ಮಾಡಿದೆ, ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೊತಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲೆನ ಒಲೆ ಮೇಲೆ ಇಟ್ಟು ಬಾಣಲೆ ಆದಮೇಲೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಹಾಗೂ ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಹಚ್ಚಿಟ್ಟುಕೊಂಡಿರುವಂಥ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗಿದ್ದಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಅದನ್ನು ಕೂಡ ಗೋಲ್ಡನ್ ಕಲರ್ ಬರೋವರೆಗೆ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಬೇಯಿಸಿಟ್ಟಿಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಕೂಡ ಫ್ರೈ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪುಡಿ, ಗರಂ ಮಸಾಲ, ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೇವಿನ ರೆಡಿ ಮಾಡ್ಕೊತಾ ಇದ್ದೀನಿ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ದೋಸೆಗೆ ಮತ್ತು ಚಪಾತಿ, ಪೂರಿ ಮತ್ತು ಇಡ್ಲಿಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ಕೊತೀನಿ. ಲಾಸ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಫೈನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿದರೆ ಗ್ರೇವಿ ರೆಡಿ ಆಯಿತು. ಬನ್ನಿ ದೋಸೆ ಜೊತೆ ಸೂಪರ್ ಆ್ಯಂಡ್ ಟೇಸ್ಟಿಯಾದ ಆಲೂಗೆಡ್ಡೆ ಸಾಗು ರುಚಿಯಾಗಿ ರೆಡಿಯಾಗುತ್ತೆ. ಇವಾಗ ದೋಸೆ ಹಂಚ್ತಿದ್ದೀನಿ ಅಲ್ವಾ, ಅದನ್ನು ಒಂದ್ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ಕೊತಿದ್ದೀನಿ. ದೋಸೆ ಪ್ಯಾನಲ್ಲಿ ಇವಾಗ ದೋಸೆ ಹಿಟ್ಟನ್ನ ಹಾಕಿ ನೀಟಾಗಿ ಬೇಯಿಸ್ಕೊತಿದ್ದೀನಿ. ಅದನ್ನು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ದೋಸೆ ತವಾಗಿಂತ ದೋಸೆ ಕಲ್ಲಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಸೆಟ್ ದೋಸೆ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಹಾಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಬಾಯ್.